ವಿಜಯಪುರ. ಸಾರ್ವಜನಿಕರಿಗಾಗಿ ಕಟ್ಟಿದ ದೇವಾಲಯಕ್ಕೆ ಕೆಲವರಿಂದ ಕಿರಿಕಿರಿ. ನನ್ನ ಸ್ವತಃ ಜಾಗದಲ್ಲಿ ಹುತ್ತ ನಿರ್ಮಾಣವಾಗಿದ್ದು, ಅದರಲ್ಲಿ ನಮ್ಮ ಹಿರಿಯರಂತೆ ಹುತ್ತದ ದೇವಾಲಯ ನಿರ್ಮಾಣ ಮಾಡಿದ್ದು, ಆ ಜಾಗಕ್ಕೆ ಕೆಲವರಿಂದ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ರಮೇಶಪ್ಪ ಒತ್ತಾಯಿಸಿದ್ದಾರೆ. ವಿಜಯಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ವಿಜಯಪುರ ಪಟ್ಟಣದ ಮಂಡಿಬೆಲೆ ರಸ್ತೆಯ ಹುತ್ತದ ಇರುವ ಜಾಗ 2.5 ಗುಂಟೆ ಜಾಗವನ್ನು 1992ರಲ್ಲಿ ನಾನು ಖರೀದಿಸಿದ್ದು. ಈ ಜಾಗದಲ್ಲಿ 2 ಗುಂಟೆ ಮನೆ ಕಟ್ಟಿ ಇನ್ನು ಉಳಿದ ಒಂದು ಡಿವಿಷನ್ 2 ಗುಂಟೆ ಜಾಗದಲ್ಲಿ ಹುತ್ತದ ದೇವಾಲಯದಲ್ಲಿ ನನ್ನ ಸ್ವತಃ ಖರ್ಚಿನಿಂದ ನಿರ್ಮಿಸಿದ್ದು. ಈಗ ಈ ಜಾಗದ ವಿರುದ್ಧ ಕೇಸುಗಳು ಹಾಕಿ ಪೊಲೀಸ್ ಠಾಣೆಗೆ ದೂರು ನೀಡುವುದು ಮತ್ತು ಕಿರಿಕಿರಿ ಉಂಟು ಮಾಡುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಹಬ್ಬ ಹರಿದಿನಗಳು ಬಂದರೆ ಸಾವಿರಾರು ಜನ ಬಂದು ಈ ಜಾಗದ ಮಹಿಮೆ ಇದ್ದು ಜನರು ಅಂದುಕೊಂಡ ಕಾರ್ಯಗಳು ನಡೆಯುತ್ತವೆ. ಯಾವುದೋ ದುರುದ್ದೇಶದಿಂದ ಈಗ ಕಿರುಕುಳ ನೀಡುತ್ತಿದ್ದಾರೆ ಎಂದರು. ಇದು ವಿಶೇಷವಾದಂಥ ಸುದ್ದಿ. ನಮ್ಮ ಮೇಲೆ ಇದರ ಬಗ್ಗೆ ಮಾಹಿತಿ, ಇಲ್ಲಿ ಜಮೀನು ಮಂಗಸಂದ್ರ ಗ್ರಾಮ ಅಂತ ಆಗಿರ್ತದೆ. ಇದು ಮೂಲ ಬಂದು ಬ್ರಾಹ್ಮಣರಾಗಿರ್ತದೆ. ಆ ಬ್ರಾಹ್ಮಣರ ಕಡೆಯಿಂದ ದೊಡ್ಡ ಮುನಿಯಪ್ಪ ಚಿಕ್ಕ ಮುನಿಯಮ್ಮ ಅನ್ನೋರು 32 ಗುಂಟೆ ಜಾಗವನ್ನು ಪರ್ಚೇಸ್ ಮಾಡ್ಕೊಳ್ತಾರೆ. ಆ ಪರ್ಚೇಸ್ ಮಾಡ್ಕೊಂಡಾಗ 1952-53ರಲ್ಲಿ ಇವರು ಬ್ರಾಹ್ಮಣರಾಗಿ ಇವರು 67ನೇ ಇಸ್ವಿಯಲ್ಲಿ ಇವ್ರು ತಗೊಳ್ತಾರೆ. ದೊಡ್ಡ ಮುನಿಯಪ್ಪ ಚಿಕ್ಕ ಮುನಿಯಮ್ಮ ಅನ್ನೋರು. ಅವ್ರಿಗೆ 8 ಜನ ಕುಟುಂಬರು ಇರ್ತಾರೆ. 4 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳಾಗಿ ಆ ಜಾಗದಲ್ಲಿ ಎಲ್ಲರೂ ವಿಭಾಗಗಳು ಮಾಡಿಕೊಂಡು ಮಾರಾಕಿರ್ತಾರೆ. 90ನೇ ಇಸ್ವಿಯಲ್ಲಿ ಪೂರ್ತಿ 32 ಗುಂಟೆ ಜಮೀನನ್ನು ಪೂರ್ತಿ ಎಲ್ಲರೂ ಜನಗಳಿಗೆಲ್ಲ ಮಾರಾಕಿರ್ತಾರೆ. ಅದರಲ್ಲಿ ಕೆ ರಮೇಶ ಆದ ನಾನು, ಕಿಟ್ಟಪ್ಪ ಅನ್ನೋ ರಮೇಶ ಅನ್ನೋ ನಾನು 2.5 ಗುಂಟೆ ಜಾಗವನ್ನು ಇದರಲ್ಲಿ ಪರ್ಚೇಸ್ ಮಾಡಿರ್ತೇನೆ. ಆ ಪರ್ಚೇಸ್ ಮಾಡಿದ್ರೆ ಚಿಕ್ಕ ಮುನಿಯಮ್ಮ, ದೊಡ್ಡ ಮುನಿಯಪ್ಪ, ನರಸಿಂಹಪ್ಪ, ನಂಜುಂಡಪ್ಪ, ಸುಬ್ಬಣ್ಣ ಇವರೆಲ್ಲ ಇವರ ಕಡೆಯಿಂದ ನಾನು 90ನೇ ಇಸ್ವಿಯಲ್ಲಿ ತಗೊಂಡಿರ್ತೇನೆ. ಆ 90ನೇ ಇಸ್ವಿಯಲ್ಲಿ ತಗೊಂಡು ನಾನು 2.5 ಗುಂಟೆಯಲ್ಲಿ 2 ಗುಂಟೆ ಮನೆಯನ್ನು ಕಟ್ಕೊಂತೀನಿ. ಅರ್ಧ ಗುಂಟೆಯಲ್ಲಿ ಹುತ್ತದ ದೇವಸ್ಥಾನನ ನಾನು ಪ್ರತಿಷ್ಠಾಪನೆಯನ್ನು ಮಾಡಿಸ್ತೇನೆ. ಅದು ನಮ್ಮ ಪೂರ್ವಿಕರು ಹೇಳಿದ ಪ್ರಕಾರವಾಗಿ ನಾನು ಅರ್ಧ ಗುಂಟೆ ತಗೊಂಡು ನೀನು ಮಾಡಲೇಬೇಕು ಅಂದಾಗ ಮಾಡಿರ್ತೇನೆ. 98ನೇ ಇಸ್ವಿಯಲ್ಲಿ ಹುತ್ತದ ದೇವಸ್ಥಾನ ಕಟ್ತೀನಿ. ಹುತ್ತದ ದೇವಸ್ಥಾನ ಕಟ್ಟಾದ್ಮೇಲೆ 2 ಗುಂಟೆ ಜಮೀನನ್ನು ನಾನು ಇಟ್ಕೊಂಡಾಗ ನನಗೆ ಕಷ್ಟ ಅಂತ ಬಂದಾಗ 2 ಗುಂಟೆ ಜಾಗವನ್ನು ಮನೆಯನ್ನು ನಾನು ಮಾರ್ಕೊಂತೇನೆ. ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು ಆಗಿದ್ದರಿಂದ ನಾನು ಆ 2 ಗುಂಟೆ ಬಿಲ್ಡಿಂಗನ್ನು ಮಾರಿರ್ತೇನೆ. ಅದು ಮೊನ್ನೆಮೇಲೆ ದೇವರಾಜಪ್ಪ ಅಂತ ಮಾಡ್ತೇನೆ. ಇನ್ನು ಅರ್ಧ ಗುಂಟೆ ದೇವಸ್ಥಾನ ಇಟ್ಕೊಂಡಿದ್ದಾಗ ಅವರು ಪೂರ್ವಿಕರು ಚಿಕ್ಕ ಮುನಿಯಮ್ಮ, ದೊಡ್ಡ ಮುನಿಯಪ್ಪ ಅನ್ನೋರು ಫ್ಯಾಮಿಲಿಯವರು 1990ನೇ ಇಸ್ವಿಯಲ್ಲಿ ಮಾರ್ಕೊಂಡು ತಿರುಗಿ ಮತ್ತೆ ನನ್ನ ಮೇಲೆ ದೌರ್ಜನ್ಯವಾಗಿ ಗಲಾಟೆ ಮಾಡಕ್ಕೆ ಬರ್ತಾರೆ. ನೀನು ಇದು ನಮಗೆ ಸೇರ್ತಕ್ಕಂಥ, ನೀವು ನಿಮ್ಮದಲ್ಲಮ್ಮ, ನೀವು ಸೇರೋದು, ನಾವು ಮೊದಲೇ ತಗೊಂಡಿದ್ದು ನಿಮಗೆ ಏನಿಲ್ಲ ಕೋರ್ಟ್ಗೆ ಹೋಗಿ ಅಕಸ್ಮಾತ್ ಏನಾದ್ರೆ ನೀವು ಕೇಸ್ ಹಾಕೊಳ್ಳಿ ಅಂತೇಳಿ ಮಾಡ್ತೇವೆ. ಅವರು ಪ್ರತಿಯೊಂದು ಒಬ್ಬರ ಮೇಲೂ 2016-17ರಲ್ಲಿ ಕೇಸ್ಗಳು ಹಾಕಂತಾರೆ. ಅವರು ಅದಕ್ಕೆ ಸಂಬಂಧಪಟ್ಟಿಲ್ಲ, ನನಗೂ ಅದಕ್ಕೆ ಸಂಬಂಧ ಇದ್ದಿದ್ದ ವಿಷಯ. ಅದರಲ್ಲಿ ನಾನು 2.5 ಗುಂಟೆ ತಗೊಂಡಾಗ ಅಮ್ಮ ಹಿಂಗಾಗಿದೆ, ದೇವಸ್ಥಾನ ಕಟ್ಟಿದ್ದೀನಿ, ನಮ್ಗೆ ತೊಂದರೆ ಕೊಡಬೇಡ್ರಿ, ಇಲ್ಲಿ ಯಾರೋ ಸಾವಿರಾರು ಜನ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ದೇವಸ್ಥಾನಗಳ ಹತ್ರ ಬಂದು ನೀವು ಗಲಾಟೆ ಮಾಡಬೇಡ್ರಿ, ಇವೆಲ್ಲ ನೀವು ಮಾಡ್ತಕ್ಕಂಥ ಸರಿಯಲ್ಲ, ಸಂಪ್ರದಾಯ ಅಲ್ಲ. ಏನೋ ವರ್ಷಕ್ಕೊಂದ್ಸಾರಿ ಒಂದು 5-6 ದಿವಸ ಪೂಜೆಗಳು ನಡೀತದೆ, ಭಯಂಕರವಾದ ಪೂಜೆಗಳು ನಡೀತದೆ, ಇದೆಲ್ಲ ನೀವೆಲ್ಲ ತೊಂದರೆ ಕೊಡಬೇಡ್ರಿ ಅಂತ ನಾನು ಹೇಳಕ್ಕೆ ಹೋದಾಗ ನನ್ನ ಮೇಲೆ ಹೋಗಿ DSP ಸಾಹೇಬರಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ, SP ಸಾಹೇಬರಿಗೆ ನಮ್ಮ ಮೇಲೆ ದೂರು ಕೊಡ್ತಾರೆ. ಇದನ್ನು ದೌರ್ಜನ್ಯವಾಗಿ ನಮ್ಮ ಜಮೀನು ಕರ್ಕೊಂಡೋಗಿ ಮಾಡಿಸ್ಕೊಂಡ್ಬಿಟ್ಟ ಅಂತ. ದಯವಿಟ್ಟು ಹೇಳ್ತೀನಿ, ನಮ್ಮ ತಪ್ಪ ಅವ್ರ ತಪ್ಪ ಅಂತೇಳಿ ಇದು ತನಿಖೆ ಆಗಲೇಬೇಕು. ನಮ್ಮ ಮೇಲೆ ತಪ್ಪು ದೂರಿಯನ್ನು ಸ್ಟೇಷನ್ಗೆ ಕೊಟ್ಟು ಎಲ್ಲ ಕಡೆ ಬಂದು ನಮ್ಮನ್ನು ತಪ್ಪು ಮಾಹಿತಿಗಳನ್ನು ನಮಗೆ ಕೊಟ್ಟು ನಮಗೆ ಚಿಕ್ಕ ಹಿಂಸೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ನಾವು ಹೇಳೋದು ಇಷ್ಟೇ ಅಂತ, ನಮ್ಮ ಮೇಲೆ ಏನಾದ್ರು ಆರೋಪ ಇದ್ದಾಗ, ನಮ್ಮ ಮೇಲೆ ತೊಂದರೆ ಇದ್ದಾಗ ದಯವಿಟ್ಟು ನೀವು ತನಿಖೆ ಮಾಡಬೇಕು. ನಾಗಮ್ಮ, ಗಂಗಾಧರ, ಹನುಮಂತಪ್ಪನ ಪೂರ್ತಿ ಮಕ್ಕಳು ನಮಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದು ತನಿಖೆ ಆಗಲಿ, ಯಾರು ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಆಗಲಿ. ದಯವಿಟ್ಟು ನಾವು ಹೇಳೋದು ಇಷ್ಟೇ, ದಯವಿಟ್ಟು ಇದನ್ನ ಈ ಹುತ್ತದ ದೇವಸ್ಥಾನದಲ್ಲಿ ನಾನು ಮಾತಾಡ್ತಕ್ಕಂಥ ಮಾತು ಒಳ್ಳೇದ ಕೆಟ್ಟದ ಅಂತೇಳಿ ನೀವು ತನಿಖೆ ಮಾಡಿದಾಗ ಗೊತ್ತಾಗ್ತದೆ ಈ ವಿಷಯ. ನಿಮ್ಮ ಹೆಸರು? ನನ್ನ ಹೆಸರು ರಮೇಶ.